ಇಲ್ಲಿ ದುಪ್ಪಟ್ಟಾಗೆ ನಾನು ಇಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಥರ ಲೇಸ್ ತೊಗೊಂಡು ಬಂದು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಬೇಗ ಆಗುತ್ತೆ. ಈ ರೀತಿ ನಾನು ಆರಿಸ್ಕೊಂಡಿದ್ದೀನಿ. ಇದು ಈ ರೀತಿ ನೋಡಿ ದುಪ್ಪಟ್ಟಾಗೆ ಮ್ಯಾಚ್ ಆಗುವಂಥ ಈ ಲೇಸು. ಇದಕ್ಕೊಂದು ಕುಚ್ಚು ಹಾಕ್ಕೊಳ್ತೀನಿ, ಅಂದರೆ ಟ್ಯಾಸಲ್ಸ್ ಹಾಕ್ಕೊಳ್ತೀನಿ ಸ್ವಲ್ಪ ದೊಡ್ಡ ಸೈಜಲ್ಲಿ. ಇಲ್ಲಿ ನಾನು ಇಲ್ಲಿ ಮೆಷರ್ ಮಾಡಿಕೊಂಡು ಇಲ್ಲಿ ಟಾಸಲ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಎಡ್ಜಲ್ಲಿ ಮಾತ್ರ ಹಾಕ್ಕೊಳ್ತೀನಿ. ಈ ರೀತಿಯೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಈಸಿಯಾಗಿದೆ, ತುಂಬ ಫಾಸ್ಟಾಗಿ ಆಗುತ್ತೆ. ಇಲ್ಲಿ ದುಪ್ಪಟ್ಟ ಹೇಗಿದೆಯೋ ಅದಕ್ಕೆ ಮ್ಯಾಚಿಂಗಾಗಿ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಸ್ವಲ್ಪ ದಪ್ಪ ಬೀಡ್ಸ್ ನಾನು ಯೂಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಆಗಬೇಕು, ಇಲ್ಲಿ ದುಪ್ಪಟ್ಟಾಗಿ ಬೇಗ ಆಗೋಗುತ್ತೆ. ಇಲ್ಲಿ ನಾವು ಯಾವ ರೀತಿ ಚೂಸ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡು. ಇಲ್ಲಿ ನೋಡಿ ನಾನು ಹಾಕ್ಕೊಂಡು ಇಲ್ಲೊಂದು ಕಲರು, ಆ ಕಡೆ ಇನ್ನೊಂದು ಪಿಂಕ್ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಈಸಿಯಾಗಿದೆ, ಫಾಸ್ಟಾಗಿದೆ, ಬೇಗ ಮಾಡ್ಬೋದು. ಇಲ್ಲಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನಾನು ಪಿಂಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಗಿರಲಿ ಅಂಥೇಳಿ. ಯಾವಾಗಲೂ ಒಂದೇ ಥರ ನಾವು ಸಾರಿಗೆ ಹಾಕೋ ಥರನೇ ಹಾಕ್ಕೋಬಾರ್ದು. ದುಪ್ಪಟ್ಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ದುಪ್ಪಟ್ಟ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ಇಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ದುಪ್ಪಟ್ಟ ಇಲ್ಲಿ ಲೈಟ್ ಕಲರು, ಇಲ್ಲಿ ಪಿಂಕ್ ವೈಟ್ ಇರೋದ್ರಿಂದ ನಾನಿಲ್ಲಿ ವೈಟ್ ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲೂ ನಾನು ಸ್ವಲ್ಪ ಇಲ್ಲಿ ನಾನು ಕುಚ್ಚನ್ನ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ವೈಟ್ ಶೇಡ್ ಇರೋದ್ರಿಂದ ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡ್ಕೊಳ್ತೀನಿ. ಒಂದು 5 ಬೀಡ್ಸ್ ಲೆಂತಲ್ಲಿ ತೊಗೊಂಡು ಎಂಡಲ್ಲಿ ಕುಚ್ಚನ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ತೀನಿ. ಈ ಕಲರ್ ಲೈಟ್ ಆಗಿರೋದ್ರಿಂದ ನಾನು ಪಿಂಕ್ ಕಲರ್ ಇರೋದ್ರಿಂದ ಇಲ್ಲಿ ನಾನು ಇದನ್ನು ಯೂಸ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ನೋಡಿ ಸಿಂಪಲ್ ಆಗಿದೆ, ಫಾಸ್ಟಾಗೂ ಆಗುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ದುಪ್ಪಟ್ಟಾಗಿ ಬರೋ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ 2 ಸೈಡು ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಇನ್ನೊಂದು ದುಪ್ಪಟ್ಟಾಗೆ ನಾನು ಡಿಫ್ರೆಂಟಾಗಿ ನಾನು ಇಲ್ಲಿ ಕುಚ್ಚನ್ನ ಮಾಡ್ಕೊಳ್ತೀನಿ. ಅಂದರೆ ಬಟ್ಟೆಯಲ್ಲೇ ಕುಚ್ಚು, ಅಂದರೆ ಈ ರೀತಿ ನಾನು ಬೋ ಮಾಡಿಕೊಂಡು ನಾನು ಇಲ್ಲಿ ತಗೊಳ್ತೀನಿ, ತಿರುಗಿಸ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಟಾಪಲ್ಲಿ ಇಲ್ಲಿ ಬೀಡ್ಸ್ ವರ್ಕ್ ಇದೆ, ಹಾಗಾಗಿ ಇದಕ್ಕೂ ನಾನು ಬೀಡ್ಸ್ನ ಅಂದರೆ ಸ್ಟಿಕ್ ಸ್ವಲ್ಪ ಕಡ್ಡಿ ಥರ ಬರುತ್ತಲ್ಲ ಆ ರೀತಿ ನಾನಿಲ್ಲಿ ಯೂಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಫಸ್ಟ್ ಇದನ್ನು ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿದ್ರೂ ಈ ಥರ ದುಪ್ಪಟ್ಟಾಗೆ ತುಂಬ ಚೆನ್ನಾಗಿರುತ್ತೆ. ಅದು ದುಪ್ಪಟ್ಟ ಮೇಲೆ ಡಿಸೈನು ಬರೋದು, ಅದಕ್ಕೆ ಮ್ಯಾಚ್ ಆಗಿರೋ ಥರ ನಾವು ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಇದು ಈ ರೀತಿ ಮಾಡ್ಕೊಳ್ತೀನಿ. ದುಪ್ಪಟ್ಟ ನೋಡಿ ಈ ರೀತಿ ಇದೆ. ಈ ರೀತಿ ಇರೋ ದುಪ್ಪಟ್ಟಾಗೆ ನಾನು ಈ ರೀತಿ ಆರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ನಾನು ಇದು ಕಡ್ಡಿ ಥರ ಈ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ಹಾಕ್ಕೊಂಡು ಇಲ್ಲೊಂದು 10 ಬೀಡ್ಸ್ 10 ಸ್ಟಿಕ್ಸ್ನ ನಾನು ಇಲ್ಲಿ ಹಾಕ್ಕೊಂಡು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಾನು ಸ್ಟಿಕ್ ಪೋಣಿಸ್ಕೊಂಡು ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಎಡ್ಜಲ್ಲಿ ಈ ರೀತಿ ಬೋನ ಅದನ್ನು ನಾನಿಲ್ಲಿ ಜಾಯಿಂಟ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾನು ಮಾಡಿಕೊಂಡು ಫಸ್ಟ್ ಪೋಣಿಸ್ಕೊಂಡು ಆಮೇಲೆ ಈ ರೀತಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ, ನಾಟ್ ಹಾಕ್ಕೊಂಡು ತಗೊಳ್ತೀನಿ. ಇದೇ ರೀತಿ ಫುಲ್ಲು ಎರಡೂ ಕಡೆ ನಾನು ಮಾಡಿಕೊಂಡು ಆಮೇಲೆ ನಾನು ಮಾಡಿರೋ ಈ ಬಟ್ಟೆಯಲ್ಲಿ ಮಾಡಿರೋ ಈ ಬೋನ ನಾನಿಲ್ಲಿ ಎಡ್ಜಲ್ಲಿ ಹಾಕ್ಕೊಳ್ತೀನಿ. ಈ ವಿಡಿಯೋ ಸ್ವಲ್ಪ ಎಲ್ಲ ಮಿಸ್ ಆಗಿದೆ. ನೋಡಿ ಈ ರೀತಿ ಹಾಕ್ಕೊಳ್ತೀನಿ. ಇನ್ನೊಂದು ದುಪ್ಪಟ್ಟಾಗೆ, ಲಾಸ್ಟ್ ದುಪ್ಪಟ್ಟಾಗೆ ಈ ರೀತಿ ನಾನು 3 ದುಪ್ಪಟ್ಟಾಗಿ ಡಿಫ್ರೆಂಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದರೆ ದುಪ್ಪಟ್ಟಾಗೆ ಒಂದೊಂದು ದುಪ್ಪಟ್ಟಾಗೂ ಒಂದೊಂದು ಥರ ಇದ್ದರೆ ಆ ದುಪ್ಪಟ್ಟ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.